ಶ್ರೀಕಾಂತಣ್ಣ, ಶ್ರೀಕಾಂತಣ್ಣ. ಹಾ ಸಿದ್ದು. ಹಾ ಶ್ರೀಕಾಂತಣ್ಣ, ಬನ್ನಿ ಊಟ ಮಾಡಿ. ಊಟನಾ? ಬೇಡ ಸಿದ್ದು, ಅದು ಬೆಳಗ್ಗೆ ತಿಂದಿದ್ದು ತಿಂಡಿನೇ ಇನ್ನೂ ಅರ್ಗಿಲ್ಲ. ಊಟ ಅಲ್ಲ ಬೇಡ. ಹೀಗಂದ್ರೆ ಹೇಗೆ ಶ್ರೀಕಾಂತಣ್ಣ? ಊಟದ ಸಮಯಕ್ಕೆ ಎಷ್ಟಾಗುತ್ತೋ ಅಷ್ಟು ಊಟ ಮಾಡ್ಬೇಕು. ಬನ್ನಿ ನೀವು. ಬೇಡ ಸಿದ್ದು. ಬನ್ನಿ ಶ್ರೀಕಾಂತಣ್ಣ, ನೀವು ಬೇಡ. ನೀವು ಬನ್ನಿ ಸಿದ್ದು. ಬನ್ನಿ ಶ್ರೀಕಾಂತ, ಮಾತು ಕೇಳೋ. ಬನ್ನಿ ನೀವು ಬನ್ನಿ. ನಾನು ಹೇಳಿ ಹಶ್ವಿಲ್ಲ. ಬನ್ನಿ. ಬಾ, ನಿನ್ಗೊಂದು ಮಜಾ ತೋರಿಸ್ತೀನಿ. ಏಯ್, ಏನೋ ಮಾಡ್ತಿದೀಯಾ? ಅಮ್ಮವ್ರೆ, ಊಟಕ್ಕೆ ಬಡಿಸ್ತಾ ಇದ್ದೀನಿ. ಇಡಿಯಟ್, ಎಲ್ಲ ಊಟ ಕೊಡೋದು? ಅದು ಅಮ್ಮವ್ರೆ. ಏಯ್, ಈ ಮನೇಲಿ ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕು ಅನ್ನೋದು ಗೊತ್ತಿಲ್ವೇನೋ ನಿನಗೆ? ಕೆಲಸ ಮಾಡೋರ್ಗೆಲ್ಲ ಎಲ್ಲಿ ಊಟ ಹಾಕ್ಬೇಕು ಅನ್ನೋದು ಗೊತ್ತು ತಾನೇ? ಹ್ಞೂ ಅಮ್ಮವ್ರೆ, ಆದ್ರೆ ನಾನು ಊಟಕ್ಕೆ ಬಡಿಸ್ತಾ ಇರೋದು ಚಿಕ್ಕಮ್ಮ ಅವ್ರ ಅಣ್ಣಂಗೆ, ಶ್ರೀಕಾಂತ್ ಅಣ್ಣಂಗೆ. ಹೇ ಶ್ರೀಕಾಂತ್, ಸಾರಿ, ನಾನು ಗಮನಿಸ್ಲೇ ಇಲ್ಲ. ನಾನು ಯಾರೋ ಕೆಲಸದವರು ಅಂತ ಅನ್ಕೊಂಡಿದ್ದೆ. ಅಲ್ವೇನೆ ಛಾಯಾ? ಹೌದು. ಬಡ್ಸೋನ್ಗೆ ಊಟ, ಹೊಟ್ಟೆ ತುಂಬಾ ಊಟ ಮಾಡ್ಲಿ. ಏನ್ ಗೊತ್ತಾ ಛಾಯಾ, ಪಾಪ ಇವ್ರ ಮನೇಲಿ ತಿನ್ನೋದಕ್ಕೆ ಊಟನೂ ಗತಿ ಇಲ್ಲ. ಹೌದಾ? ಅದಕ್ಕೆ ಪಾಪ ನಮ್ಮನೇಲಾದ್ರೂ ಮಿಕ್ಕಿರೋ ತಿನ್ಕೊಂಡಿರ್ಲಿ. ಬಡ್ಸು. ಸಾರಿ ಶ್ರೀಕಾಂತ್, ನೀನಂತ ನಿಜವಾಗ್ಲೂ ನಾನ್ ಗಮನಿಸೇ ಇರ್ಲಿಲ್ಲ. ಬಾ, ಊಟ ಮಾಡು. ಬಾ ಪ್ಲೀಸ್ ಕಮ್. ಅನ್ನದ್ಮೇಲೆ ಯಾಕೆ ಬಿಗುಮಾನ? ಊಟ ಮಾಡು. ಬನ್ನಿ ಅಣ್ಣ. ಯಾರನ್ನ ಎಲ್ಲಿ ಕೂರಿಸ್ಬೇಕು ಅಂತ ಗೊತ್ತಿಲ್ವೇನೋ ನಿನಗೆ? ಆಚೆ ಕರ್ಕೊಂಡೋಗಿ ಕೂರ್ಸು. ಶ್ರೀಕಾಂತ್, ಹೊಟ್ಟೆ ತುಂಬಾ ಊಟ ಮಾಡು. ಅನ್ನನ ಬೇಡ ಅನ್ಬಾರ್ದು. ಬಡ್ಸು. ಮಿಕ್ಕಿ ವೇಸ್ಟ್ ಆಗುತ್ತೆ. ಪಾಪ ಅವನಾದ್ರೂ ತಿನ್ಕೊಳ್ಳಿ. ಶ್ರೀಕಾಂತಣ್ಣ, ಬನ್ನಿ. ಅಣ್ಣ, ನಿಂತರ ಅವನು ಕೆಲಸ ಮಾಡೋದಕ್ ಬಂದಿರೋದು ಕಣೋ. ಸರಿಯಾಗಿ ಹೆಸರು ಹಿಡಿದು ಕರಿ. ಶ್ರೀಕಾಂತ್, ಬನ್ನಿ. ಬನ್ನಿ. ಶ್ರೀಕಾಂತ, ಬಾ. ಇದು ಶ್ರೀಕಾಂತ್, ಹೋಗು, ಹೊಟ್ಟೆ ತುಂಬಾ ಊಟ ಮಾಡು. ಸಖತ್ ಮಜಾ ಬಂತು. ಆ ಡ್ರೈವರ್ಗೆ ಸರಿಯಾಗಿರೋ ಜಾಗನೇ ತೋರಿಸಿದಿರ. ಭಿಕಾರಿಗಳಿಗೆ ನಮ್ಮ ಮನೇಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ನಾನ್ ಬಿಡ್ತೀನ? ಸಾಧ್ಯನೇ ಇಲ್ಲ. ಅವ್ರೆಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ಇನ್ನಷ್ಟು ಮಜಾ ತಗೊಳ್ಳೋಣ ಬನ್ನಿ. ಶ್ರೀಕಾಂತಣ್ಣ, ಕ್ಷಮಿಸ್ಬಿಡಿ ಅಣ್ಣ. ಕ್ಷಮೆ ಎಲ್ಲ ಯಾಕೆ ಕೇಳ್ತೀಯ ಸಿದ್ದು? ಅವರೇ ಹೇಳಿಲ್ವಾ ನೀನು ಕೆಲ್ಸಗಾರ ನಾನು ಕೆಲ್ಸಗಾರ ಅಂತ? ನೀನ್ ನಿನ್ ಕೆಲಸ ಮಾಡ್ತಿದ್ಯಾ ಅಷ್ಟೇ. ಇರ್ಲಿ ಬಿಡಿ ಅಣ್ಣ. ಅಣ್ಣ ಬನ್ನಿ, ಕೂತ್ಕೊಂಡು ಊಟ ಮಾಡಿ. ಬನ್ನಿ ಅಣ್ಣ.
ಗೊತ್ತಾಯ್ತು ತಾನೇ, ಒಳಗಡೆ ಹೋಗು, ಕೆಲ್ಸ ನೋಡ್ಕೋ. ಆಯ್ತಮ್ಮ ಅವ್ರೆ. ಹಲೋ ಡ್ರೈವರ್, ಇಂಥ ಮನೇಲಿ ಕೆಲ್ಸ ಸಿಗ್ಬೇಕು ಅಂದ್ರೆ 7 ಜನ್ಮದ ಪುಣ್ಯನೇ ಮಾಡಿದೀಯ. ತಟ್ಟೆ ತುಂಬಾ ಊಟ, ಕೈ ತುಂಬಾ ದುಡ್ಡು. ಎಸ್ಪೆಷಲಿ ನಿನಗಂತೂ ಯೋಗ್ಯತೆ ಮೀರ ಎಲ್ಲ ಸಿಕ್ಬಿಟ್ಟಿದೆ. ಸರಿಯಾಗಿ ಹೇಳ್ದೆ ಛಾಯಾ, ನಾನೇ ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದೀನಿ. ನೀನ್ ಊಟ ಮಾಡು. ಮಾಡೂಟ. ಊಟದ ಬಗ್ಗೆ ಅಹಂಕಾರ ಒಳ್ಳೇದಲ್ಲ. ಮಾತು ಮರ್ಯಾದೆ ಎರಡು ಅಮೂಲ್ಯವಾದ್ದು. ಮನುಷ್ಯನ್ಗೆ ಮರ್ಯಾದೆ ಕೊಡೋದನ್ನ ಕಲ್ತಿರ್ಬೇಕು. ಅದನ್ ಬಿಟ್ಟು ದುರಾಂಕಾರದ ಮಾತಾಡಿದ್ರೆ ನಿಮ್ ಮರ್ಯಾದೆನೆ ಹಾಳಾಗೋದು. ಹೆಚ್ಚು ಮಾತಾಡಿದ್ರೆ ಎಲ್ಲ ನಿಮಗೆ ಉಲ್ಟಾ ಹೊಡೆಯುತ್ತೆ. ಏನೇ ಮಾಡ್ತಿದ್ಯಾ ನೀನು? ಕೆಲಸಗಾರರ ಯೋಗ್ಯತೆ ಏನು ಅಂತ ನಿಮಗ್ ಅರ್ಥ ಮಾಡ್ಸೋದಿಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಹೀಗ್ ಗತಿಗೆಟ್ಟವ್ರು ಊಟ ಮಾಡುವಾಗ ಹೋಗಿ ಅವ್ರ ಪಕ್ಕ ಕೂತ್ಕೊಳ್ಳೋದ? ಗತಿಗೆಟ್ಟವ್ರು ಯಾರು ಇಲ್ಲಿಗೆ ಬಂದಿಲ್ಲ. ನಿಮ್ಮನೇಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಅವರು ಕೊಟ್ಟಿದ್ದನ್ನ ಊಟ ಮಾಡ್ತಿದ್ದಾರೆ. ಹಾಗಂತ ಕದ್ದು ಮುಚ್ಚಿ ಅನ್ನ ತಿಂತಾ ಇಲ್ಲ. ತಿಂದ ಮನೆಗೆ ದ್ರೋಹ ಬಗೆಯೋ ಕೆಟ್ಟ ಮನಸ್ಥಿತಿ ಕೆಲಸದವರಿಗಿರೋದಿಲ್ಲ. ನಾನಿಲ್ಲೇ ಕುತ್ಕೊಂಡು ಊಟ ಮಾಡೋದು. ಅನ್ನಕ್ಕೆ ಕೆಲಸದವರು ದುಡ್ಡಿರೋರು ಅನ್ನೋ ಭೇದ ಇರೋದಿಲ್ಲ. ಯಾರು ತಿಂದ್ರು ಅದು ಹೊಟ್ಟೆಗೆ ಸೇರೋದು. ಅನ್ನದ ಬೆಲೆ ಗೊತ್ತಿಲ್ದೆ ಊಟಕ್ಕೆ ಗೌರವ ಕೊಡದೆ ಇರೋರು ಊಟ ಮಾಡಿದಾಗ ಅದು ಹೊಟ್ಟೆಗೋಗದೆ ಸೀದಾ ತಲೆಗೆ ಹೋಗಿ ದುರಾಂಕಾರದ ಮದ ಇರುತ್ತೆ ಅಂತ ಸೀನಣ್ಣ ಹೇಳ್ತಿದ್ರು. ನೆನಪಿದ್ಯಾ? ಸರಿ ಅಣ್ಣ, ಊಟ ಮಾಡು. ಅಣ್ಣ, ಏನೇ ಕೋಪ ಇದ್ರು ಅನ್ನಪೂರ್ಣೇಶ್ವರಿ ಮುಂದೆ ಬೇಡ. ಪ್ಲೀಸ್ ಅಣ್ಣ, ಊಟ ಮಾಡು.